ನನ್ನ ಮಗಳು ಮಾಡ್ಕೊಡ್ತೀನಿ ಅಂತೇಳಿ ನನ್ನ ಕೈಲೇ ಮಾಡಿಸಿದ್ಲು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾನಿವತ್ತು ಸಂಜೆ ಈವ್ನಿಂಗ್ ವ್ಲಾಗನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತಿರುವಾಗ ಅದರಲ್ಲಿ ಒಬ್ಬರು ಹೇಳ್ತಾ ಇದ್ರು, ನನಗೆ ಯಾಕೋ ಇವತ್ತು ಉಪ್ಪಿಟ್ಟು ತಿನ್ನಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ. ಅದನ್ನು ಕೇಳ್ಬಿಟ್ಟು ನನಗೆ ಯಾಕೋ ಉಪ್ಪಿಟ್ಟು ತಿನ್ನಬೇಕು ಅಂತ ಅನಿಸ್ತು ಅಂತ ನನ್ನ ಮಗಳಿಗೆ ಹೇಳಿದೆ. ಅವಳು ಇದನ್ನು ಒಂದು ದೊಡ್ಡ ಹೆಡ್ವರ್ಡ್ ಥರನೇ ಮಾಡಿಬಿಟ್ಲು ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಸರಿ ನಾನೇ ಮಾಡ್ಕೊಡ್ತೀನಿ ಮಮ್ಮಿ, ಉಪ್ಪಿಟ್ಟು ತಿಂತೀರಾ ಅಂತ ಕೇಳಿದ್ಲು. ಹ್ಞೂ ಸರಿ ಅಂತ ಹೇಳ್ಬಿಟ್ಟು, ಅವಳು ಮಾಡ್ಕೊಡೋದು ಹೆಚ್ಚ, ನಾನು ತಿನ್ನೋದು ಹೆಚ್ಚ ಅಂತ ಅಂದ್ಬಿಟ್ಟು ಹ್ಞೂ ಅಂದೆ. ಅದಾದಮೇಲೆ ಏನೋ ಒಂದಾದ್ರೂ ಕೇಳಿ ಮಾಡೋದು ಅಂತೂ ಖಚಿತ ಅಲ್ವಾ, ಬಂದಿಲ್ಲ ಅಂತಂದರೆ ಕೇಳ್ಕೊಂಡೆ ಮಾಡಬೇಕಲ್ವ ಅಂತ ಅಂದ್ಕೊಂಡು ನಾನು ಹ್ಞೂ ಅಂದರೆ, ಕೊನೆಗೆ ಏನು ಮಾಡಿದ್ಲು, ಸರಿ ಮಮ್ಮಿ ಇದೊಂದು ಈರುಳ್ಳಿ ಹೆಚ್ಕೊಡಿ, ಮಮ್ಮಿ ಇದೊಂದು ಟೊಮೊಟೊ ಹೆಚ್ಕೊಡಿ, ಇದಾದಮೇಲೆ ಏನು ಹಾಕಬೇಕು ಮಮ್ಮಿ, ಎಣ್ಣೆ ಆದಮೇಲೆ ಏನು ಹಾಕಬೇಕು, ಕಡಲೆಬೇಳೆ ಆದಮೇಲೆ ಏನು ಹಾಕಬೇಕು, ಈ ಥರ ಕೇಳ್ಕೊಂಡು ಕೊನೆಗೆ ಇಡೀ ಉಪ್ಪಿಟ್ಟನ್ನೇ ನನ್ನ ಕೈಲೇ ಮಾಡಿಸ್ಬಿಟ್ಲು ಅಂತ ಹೇಳ್ಬೋದು. ಎಲ್ಲ ಉಪ್ಪಿಟ್ಟೆಲ್ಲ ಮಾಡಿ ರೆಡಿ ಆಗೋಕ್ಕಿಂತ ಮುಂಚೆ, ಅವಳು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಹೇಳಿದ್ದಪ್ಪ ಅಂತ ಅಂದರೆ, ಮಮ್ಮಿ ನಾನು ವಿಡಿಯೋ ಮಾಡಿಕೊಂಡು ಮಾಡ್ತೀನಿ, ಯಾವ ರೀತಿಯಾಗಿ ಬಂದಿತ್ತು ಅಂತ ಲಾಸ್ಟಲ್ಲಿ ಟೇಸ್ಟ್ ಕೂಡ ನೀವು ಮಾಡಿ ಹೇಳಿ, ವಿಡಿಯೋ ಕೂಡ ನನ್ನ ಮಗಳೇ ಮಾಡಿದ್ದು ಅಂತಲೇ ಹಾಕಿ ಮಿನಿ ವ್ಲಾಗನ್ನು ಅಂತ ಹೇಳಿ ಮಾಡಿದ್ದು. ಬಟ್ ಏನಾಯ್ತಪ್ಪ ಅಂತಂದರೆ, ಇವಾಗ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣವೇ ಬಾಣಲೆ ಇಟ್ಕೊಂಡು ಏನು ಮಾಡಬೇಕು ಅಂತ, ತರಕಾರಿ ಹೆಚ್ಕೊಳ್ದೆಲ್ಲೇ ಬಾಣಲೆ ಇಟ್ಕೊಂಡ್ರೆ ಆಗುತ್ತಾ, ಆಗಲಿಲ್ಲ. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನೇ ಹೆಚ್ಕೊಡ್ತೀನಿ ಅಂತ ಹೇಳಿ ರವೆ ಹುರ್ಕೋ ಅಂತ ಹೇಳಿ ನಾನೇ ಇಟ್ಟಿದ್ದಾಯಿತು. ಅದಾದಮೇಲೆ ರವೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರೆಲ್ಲನೂ ಅಳತೆ ಎಲ್ಲ ಹೇಳಿದ್ದಾಯಿತು. ಅದಾದಮೇಲೆ ಇದೊಂದು ಈರುಳ್ಳಿ ಹೆಚ್ಕೊಡಿ ಮಮ್ಮಿ ಅಂತ ಅಂದು, ಸರಿ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಎರಡೂ ಹೆಚ್ಕೊಟ್ಟಾಗಿತ್ತು. ಅದಾದಮೇಲೆ ರವೆ ಹುರಿದು ತೆಗಿಯೋ ಅಷ್ಟೊತ್ತಿಗೆ ಮತ್ತೆ ಇದಾದಮೇಲೆ ಏನು ಹಾಕಬೇಕು, ಅದಾದಮೇಲೆ ಏನು ಹಾಕಬೇಕು, ಅಲ್ಲಿ ಎಣ್ಣೆ ಸೀದೋಗ್ತಾ ಇತ್ತು. ಹಂಗಾಗಿ ನಾನೇ ಎಲ್ಲದನ್ನು ತೆಗೆದು ಕೊಟ್ಟಿದ್ದಾಯಿತು. ಅವಳು ಹಾಕಿ ಬರೀ ಗ್ಯಾಸ್ ಮುಂದೆ ಕುತ್ಕೊಂಡು ನಿಂತ್ಕೊಂಡು ಅಲ್ಲರಿಸಿದ್ದಷ್ಟೇ. ಬಟ್ ಹೆಸರು ಬಂದಿದ್ದು ಅಲ್ಲಿ ನನ್ನ ಮಗಳು ಮಾಡಿದ್ದು ಅಂತ. ಬಟ್ ಇಲ್ಲಿ ನಾನು ಉಪ್ಪಿಟ್ಟು ಅಂತಂದರೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ, ಖಾರದ ಪುಡಿನ ಯೂಸ್ ಮಾಡಿರುವಂಥದ್ದು. ಇದನ್ನು ಒಂದು ರೆಸಿಪಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ಇಷ್ಟ ಇಲ್ಲ ಅಂದವರು ಕೂಡ ಈ ಉಪ್ಪಿಟ್ಟನ್ನು ತಿನ್ಬೋದು. ಹೆಂಗೆ ಅಂತಂದರೆ, ಫಸ್ಟು ರವೆ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಹಾಕಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ, ಸ್ವಲ್ಪ ಖಾರದ ಪುಡಿನ ಹಾಕಿಬಿಟ್ಟು ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನೀರು ಹಾಕಿದಾಗ ಉಪ್ಪನ್ನ ಹಾಕಿ ಬಿಟ್ಟರೆ, ಕಲ್ಲುಪ್ಪನ್ನ ಹಾಕಿದ್ರೆ ಕರಗಿರುತ್ತೆ. ಅದಾದಮೇಲೆ ನೀರನ್ನೇ ಟೇಸ್ಟನ್ನು ನೋಡಿ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ನಾವು ರವೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ರವೆ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಂಗೇನೆ ಪ್ಲೇಟ್ ಮುಚ್ಚಿ ಬಿಡಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ ನಾವು ತಿನ್ನಬೇಕಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಕಡಲೆಬೇಳೆ ಎಲ್ಲನೂ ಮಿಸ್ ಮಾಡ್ದಲ್ಲಿ ನಾನು ಏನೇನೆಲ್ಲ ಹೇಳಿದೆ, ಯಾವ ಟೈಮಲ್ಲಿ ಹೇಳಿದೆ, ಅದೇ ಥರನೇ ಹಾಕಿ ಟ್ರೈ ಮಾಡಿ ಹೇಗಿತ್ತು ಅಂತ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಾಗಿ ಹೇಳಬೇಕು ಅಂತಂದರೆ ನನ್ನ ಮಗಳು ರೆಸಿಪಿ ಅಂತಲೇ ಅನ್ನಿಸ್ತು.